ನಿಜವಾಗಿಯೂ ಸಂತೋಷವಾಗ್ತಾ ಇದೆ. ಹೌದಮ್ಮ, ನನ್ನ ಜೀವನದಲ್ಲಿ ನಿನ್ನ ಉತ್ಕರ್ಷವನ್ನು ಹಾರೈಸಿದವ ಇನ್ನೂ ಬಯಸಬಹುದು. ಈಗ ಕೆಲಸ ಈಗಾಗಲೇ ವನಾಂತರಕ್ಕೆ ಬಂದು ನಮ್ಮ ವನಪಾಲಕರಿಗೆ ಹೋಗಿ ನೋಡುವಾಗ ಮುನಿಯವರನ್ನು ಕರೆದು ನಮಸ್ಕರಿಸಿ ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಚಾತುರ್ಮಾಸದ ವ್ಯವಸ್ಥೆಯನ್ನು ಮಾಡಿ ಅದಕ್ಕಾಗಿ ಅವರ ಸೇವೆ ಅಣ್ಣಲಾಲಿಸು ಪರಗಂಡ ಜವನೆಯಗೆ ಪರಪೂಜನ ಸೇವೆ ಪಟವೆ ಮನದಲ್ಲಿ ಎಣ್ಣಿಸದೊಡವೆ ಪಟವೆ ಮನದಲ್ಲಿ ಎಣಿಸದೊಡವೆ ಅಣ್ಣ ದಾನಿಸೋ ಬಂದು ಕೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಮುನಿವರ ಕರ್ಕೊಂಡು ಬಂದಿದ್ದೀನಿ. ಅವರ ಸೇವೆಯನ್ನು ನಾನು ಮಾಡಿದ್ದೇನೆ. ಅಣ್ಣ, ನೀವು ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟು ಸಾಕಿದವರು. ಹಾಗಾಗಿ ಅಲ್ಲ ಅಂತ ಮನಸ್ಸಿನಾಗಿದೆ. ಆದ್ರೆ ಸಮಸ್ಯೆ ಒಂದು ಏನು ಅಣ್ಣ, ನಾನು ರೂಪವತಿ ಯೌವನವತಿ ಹೌದು. ಈ ಯೌವನದಲ್ಲಿ ಮನಸ್ಥಿತಿ ಸರಿ ಅಲ್ಲ. ನಾನು ಹಾಗೆ ನಾನು ಹೇಳುವುದಿಲ್ಲ. ಸಹಜ ಕ್ರಿಯೆ ಒಂದವರು ಪರಪುರುಷ. ಹಾಗಾಗಿ ನಾನು ಯೋಗಿ, ಅವರು ಪರಪುರುಷರ ಸೇವೆಯನ್ನು ದೃಷ್ಟಿ ಪಟ್ಟೆ ಸರಿ. ಹೀಗೆ ಕನಕ
ಹೀಗೆ ಹೇಳುವುದು ಅಲ್ಲ ಇಷ್ಟ ಅಲ್ಲ ಪರ ಪುರುಷರು ಅಂತ ತಿಳಿಯುವ ಹಾಗೆ ಪುರುಷೋತ್ತಮ. ಹಾಗಾಗಿ ಜೀವನದಲ್ಲಿ ಸುಖ ಭೋಗಗಳನ್ನ ತೊರೆದವ ದೇವರಿಗೆ ಸಮಾನ ಅಲ್ಲ. ದೇವರು ಸೇವೆ ಮಾಡಲಿಕ್ಕೆ ಅವರ ಸೇವೆ ಮಾಡಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಒಂದು ಮಾತು ಏನು ನಿನ್ನ ಮಾತಿಗೆ ಯೋಚಿಸಿ ನಾನು ಹೋಗಿ ಸೇವೆ ಮಾಡಬಲ್ಲೆ ಅದು ಸಮಸ್ಯೆ ಏನ್ ಸಮಸ್ಯೆ? ಅಣ್ಣ ಆ. ಈ ದ್ವಾರಕೆಯಲ್ಲಿ ಇನ್ನೊಂದು ನನ್ನ ಕೆಲಸಗಳು ಆಗಿದ್ದೀನಿ ನಿನ್ನಲ್ಲಿ ಅಸೂಯೆ ಪಡುವಂತ ಜನರಿದ್ದಾರೆ. ಈಗ ಒಂದು ವೇಳೆ ನಾನು ಅಲ್ಲಿಗೆ ಹೋಗಿ ಅವರ ಸೇವೆ ಮಾಡುತ್ತಾ ಇದ್ದಿದ್ದೆ ಖಂಡಿತ ಹೋಗುವಂತಾಗ ಅವರು ಏನಾಗಿತ್ತು ಬಲರಾಮನ ತೇರಿತು ಚಾರಿತ್ರ ಸರಿ ನನ್ನ ಬಗ್ಗೆ ಎಷ್ಟೇ ಆಗಲಿ ಕೆಟ್ಟ ಮಾತ್ರ ನಾನು ಸಹಿಸಿಕೊಳ್ತೇನೆ. ನನ್ನ ಬಗ್ಗೆ ನಿನ್ನೆಲ್ಲ ನಿಲ್ಲಿಸ್ತಾರೆ ಅಣ್ಣ. ಸಹಿಸಿಕೊಳ್ಳುವುದು ನಾನು ನೀನಲ್ಲ. ಅಲ್ಲ ಅದಾಗುವುದಿಲ್ಲ. ನಾನು ತೀರ್ಮಾನಿಸಿದ ಮೇಲೆ ಯಾರು ಅದನ್ನು ವಿರೋಧಿಸಬಹುದು? ಯಾರಿಗೆ ಕಡಿಮೆ ಇದೆ? ಯಾರಿಗಿಲ್ಲ. ಸತ್ಯ ವಸ್ತುಸ್ಥಿತಿ ಏನೇ ಆದರೂ ನಾನಿದ್ದೇನೆ. ನೀವು ಕೊಡಲು ಪಾತ್ರರಾಗಬೇಕು. ಸೇವೆ ಕೊಡ್ತೀನಿ. ಆಯ್ತು, ನಿನ್ನನ್ನು ಕರೆದುಕೊಂಡು ಹೋಗಿ ಕಳುಹಿಸಿಕೊಟ್ಟೇನೆ. ಇಷ್ಟೆಲ್ಲ ಜನ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಮಂತ್ರಿಷತೆ ಮುಟ್ಟಿಸ್ಕೊಳ್ಳೋದು ಗೊತ್ತಿಲ್ಲ. ಅವನಿಗೆ ಗೊತ್ತು ಯಾವುದು ಸಂಬಂಧ ಬಾಲಮೇರ ವಶವೇ ಬರ್ಲಿ
ಆ ಇಲ್ಲ ಹತ್ತಿರ ಏಯ್! ನಮ್ಮ ರಾಜ್ಯದಲ್ಲಿ ಈಗ ಏನಾಯ್ತು ಗೊತ್ತುಂಟಂದ್ರೆ ಪ್ರಳಯ ಅಂತೂ ಆಗಿದೆ. ನಿಮಗೆ ಪರಿಹಾರ ಕರೆಯಲು ಪ್ರಣಯ ಅಲ್ಲೋ ಅಬದ್ಧ ನುಡಿಬೇಡ, ಅದನ್ನು ಇಷ್ಟಪಡಬೇಕು. ಸರಿ, ಎಷ್ಟು ಒಳ್ಳೆಯದಾಗಿದೆ. ಎಷ್ಟು ಒಳ್ಳೆಯದಾಗಿದೆ? ಸೇಮ್ ಉಂಟಲ್ಲ ಹಾ, ಸರಿ ಕೇಳಿ. ವನಪಾಲಕ ಬಂದು ಹೋದೆ ಹೋದೆ ನಮ್ಮ ಮನಕ್ಕಾಗಿ ನಾನು ಕೆಲವು ಸಾರಿ ಕುಳಿತುಕೊಳ್ಳಲು ಬಂಡೆಗಳು ಉಂಟಲ್ಲ ಹಾ, ಪ್ರಮದಾವನ ನಮ್ಮದು. ಅಲ್ಲಿ ಒಬ್ಬ ಯುದ್ಧ ಬಂದಾಗ ಒಬ್ರೇ 10 ಜನ ಬಂದಿದ್ದಾರೆ. ಅಲ್ಲ, ಅವ್ರು ಒಬ್ರೇ ಒಬ್ರು ಬಂದಿದ್ದಾರೆ. ಕನ್ಯಾ ಹೋಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ. ಜೀವನದಲ್ಲಿ ಏನು ಬೇಕು ಕೃಷ್ಣ, ನಿಮ್ಗೆ ಏನು ಬೇಡ? ಇನ್ನೊಂದು ಕೇಳಿಲ್ವಲ್ಲ ಈಗ ಐಹಿಕವಾಗಿ ಬೇಕು ಅಂದ್ರೆ ರಾಜ್ಯವಾಗಿ, ಆದರೆ ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದೆ ಅಂತವರ ಪುರುಷರನ್ನ ಸ್ವಂತ ಪ್ರಾಪ್ತಿ ಆಗ್ತದೆ. ನಿಜವಾಗಿ ಪೂರ್ವಜನ್ಮದ ಸುಕೃತದ ಫಲ ಅಲ್ವಾ? ಇದು ಯಾರು ಮಾಡಲಿಕ್ಕೆ ನಿಂದಲ್ಲ. ಬಹುಶಃ ನನ್ನ ಅಪ್ಪನ ನಿನ್ನ ಅಜ್ಜಂದ ಅಲ್ಲ, ಕುರು ಕುಟುಂಬದಿರ್ಬೋದು. ಆ ರೀತಿಯಲ್ಲಿ ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಪಾದ ತೊಳೆದು ನೀರು ಕುಡಿದ್ರಿ? ಪಾದ ತೊಳೆದು ನೀರು ಕುಡಿದ್ರಿ? ಇದಕ್ಕೆ ಹೇಳುವುದು ಶಬ್ದಾರ್ಥ ಬೇರೆ. ಪಾದ ತೊಳೆದು ತೀರ್ಥ ಸ್ವೀಕಾರ ಬೇರೆ, ತೀರ್ಥ ಕುಡಿಯುವುದು ಬೇರೆ. ಓ, ಹಾಗಿದ್ರೆ ಇವತ್ತು ಕುಡಿಲಿಲ್ಲ. ತೀರ್ಥ ಸ್ವೀಕಾರ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಬೇಡಿಕೊಂಡು ಕೆಲವತ್ತು ಮಾತಾಡಿ ಅವರ ಭವಿಷ್ಯ ಮಾತಾಡುವುದಿಲ್ಲ ಅಂತ ತಿಳ್ಕೊಂಡಿದ್ವಿ. ಹೆಚ್ಚೆಲ್ಲ ಮಾತಾಡುವುದಲ್ಲ. ಅಯ್ಯೋ, ಮಹಾ ತಕ್ಕೊಂಡಿದ್ದೀಗಳೆಲ್ಲ ಹೆಚ್ಚು ಮಾತಾಡಬೇಕು. ಕಿವಿ ತಲೆ ತಿನ್ನುವವರಲ್ಲ, ಅಲ್ಲ, ಅದೆಲ್ಲ ನಿನ್ನೆ ಬೇಡಿ. ಹಾಗಾಗಿ ಬೇಡಿಕೊಂಡು ದಯಮಾಡಿ ನಮ್ಮ ಪುರಕ್ಕೆ ಬಂದು ನಮ್ಮವನ್ನು ನಮ್ಮ ಕುಟುಂಬದವರನ್ನು ನನ್ನ ತಮ್ಮನಿಗೆ ಇನ್ನಾಗ ಒಂದು ಒಳ್ಳೆ ಬುದ್ಧಿ ಮಾಡಿ ಅಂತ ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡು ನಿನಗೆ ಒಳ್ಳೆಯದಾಗಲಿ. ನಾನು ಒಳ್ಳೆದಾಗ್ತದೆ ಬೇಡ್ಕೊಳ್ತೇನೆ. ಕುಟುಂಬ ಅಂದ್ರೆ ಹಾಗೆ. ಆ ರೀತಿಯಾಗಿ ಬೇಡಿಕೊಂಡಾಗ ಬಂದಾಗ ಅವರಲ್ಲಿ ಅನುಷ್ಠಾನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಮಾಡ್ತೇವೆ. ನಾನು ರಾಜಕೀಯ ಅಯ್ಯೋ, ಒಂದು ಮಾಡಿ ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ. ಹಾಗಾಗಿ ರಾಜ್ಯಭಾರ ಮಾಡುವ ನಾನು ಪ್ರತಿನಿತ್ಯ ಕಾರಣದಲ್ಲಿ ಪಡಿಕಾಗುವುದು. ಈಗ ನಾನು ನಿತ್ಯ ಅವರ ವ್ಯವಸ್ಥೆಯಲ್ಲಿ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಒಬ್ಬರು ಸರಿಯಾದ ಜನವೇ ಬೇಡಿಕೊಂಡು ಯಾರನ್ನು ಇರಿಸಬೇಕು ನಿಮ್ಮ ಮನದಿ ಶ್ರೇಯೋವೃತ್ತಿಯನ್ನ ಬಯಸುವಂತವನ್ನ ತಂದು ಆ ಸೇವೆಗೆ ಇರಿಸುವುದು. ಅದಕ್ಕಾಗಿ ನಂಗೆ ಆಗ್ಬೇಕಲ್ಲ. ಹೋಗ ಅಲ್ಲ, ಈಗ ಅದಕ್ಕಾಗಿ ನಂಗೆ ಆಗ್ಬೇಕಲ್ಲ. ಯಾರ ಸೇವೆಗೆ? ಗುರುಗಳ ಸೇವೆಗೆ ನನ್ನನ್ನು ಬಯಸಿದ್ದ ಬಂದಿದೆ. ಅಲ್ಲ, ನಿನ್ನ ಬಯಸ್ಸು ನಿನ್ನ ಸೇವೆ ಮಾಡಲಿಕ್ಕೆ ಹುಡುಗ ಸೇವೆ ಗಮನ ಮಾಡ ನಾ ಅಷ್ಟೆಲ್ಲ ಹೆಡ್ಡಲ್ವ ನೀ ಬುದ್ಧಿವಂತಿರ್ಬೋದು, ನೀನು ಆಮೇಲೆ ಹೆಡ್ಡಲ್ಲ ನೆನಪಿಟ್ಟು ಗಟ್ಟಿ ನೆನಪಿಟ್ಟು ನಾನಾಗ ಆ ಯೋಚನೆ ಮಾಡಿ ನನಗೆ ಪ್ರಿಯರು ನನಗೂ ನಿನಗೆ ನಮ್ಮ ತಗ್ಗಿಸುವುದು. ಅಯ್ಯೋ, ಜೀವನದಲ್ಲೆಲ್ಲ ಶ್ರೇಷ್ಠ ಬಯಸುವವರು ನಾವು ಯಾವತ್ತಿಗೂ. ಹಾಗಾಗಿ ನಮ್ಮ ತಂಗಿ ಸಲಹೆ ನಿಮ್ಮ ಕೈವಶ ಕೈಗೆ ಒಪ್ಪಿಸಿ ಸೇವೆಗೆ ಯಾರು ಕೆಲಸ ಯಾರನ್ನ ತಂಗಿ ಸುಭದ್ರೆ ಏಕಕೀ
ಯಾವುದು ಕಾರಣಕ್ಕೆ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು. ನನಗೆ ಅಲ್ಲ ನಿಮಗೆ ಗೊತ್ತಿಲ್ಲ ಅಂತ ನಿನಗೆ ಗೊತ್ತಿದೆ ಅಂತ ನನಗೂ ತಿಳಿದಿದೆ. ಅಲ್ಲ ಹ್ಮ್ ಆಲೋಚನೆ ಮಾಡಿದ ವ್ಯವಹರಿಸುವುದು ನೀವಲ್ಲ. ಪ್ರಪಂಚ ಜನತೆಲ್ಲ ಕೆಲವರು ಆಡಿಕೊಂಡು ಬಲರಾಮ ಅಂತ ಹೇಳಿದ್ರೆ ಬಂಗಾರ ಕಿವಿ ಮಾತು ಇರ್ತಾಳೆ. ಪ್ರಪಂಚ ಜನತೆ ಅವರು ಯಾರು ಹೇಳಿದ್ದಾರೆ ಅಂತ ನಾನು ಒಪ್ಪಿಕೊಳ್ಳಿಲ್ಲ. ಯಾಕೆ ಬೇರೆ ಏನು ಹೇಳ್ಬೇಕಂತ ಸಾಹಿತ್ಯ ನೆನಪಿಟ್ಕೊಂಡಿದ್ದೆ ಕಿವಿ ಮಾತು ಇರ್ತಾಳೆ ಅಂತ ಅಲ್ಲಿ ಇಡೀ ದೇಹವು ಇರ್ತಾಳೆ ಅಂತ ಹೇಳಿದೆ. ಹಾಗಲ್ಲ ಕಿವಿ ಅಲ್ವೇ ಅಲ್ಲ ಅಂತ ಯಾರು ಬಂದು ಕಲಿಸಿ ಇದನ್ನ ಕೇಳಿ ನೇರವಾಗಿ ಹೋಗಿ ಪ್ರಮದಾಲಯದಿಂದ ಬಂದಿರುವಂತಹ ಮುನಿಗಳನ್ನು ಇಲ್ಲಿವರೆಗೆ ಅಕ್ಕಿರಬೇಕು ಆಕ್ಷೇಪ ಸರಿಯಾದ ಮಹಾರಾಜರನ್ನು ಯತಿವರೇಣ್ಯರನ್ನ ಗೌರವಿಸುವುದು ಪೂಜಿಸುವುದು ಅನಿವಾರ್ಯ ಹೋಗುವುದು ಅಗತ್ಯವೂ ಸರಿಯೋ ಜೀವನಕ್ಕೆ ಅದು ಧರ್ಮವೂ ಅಂತವನ್ನ ಕರೆತಂದಿ ಅಂತ ನಿಜವಾಗಿ ಮುಖ್ಯವಾದ ಕಾರಣ. ಆದ್ರೆ ಈಗ ನೀನು ಒಂದ್ಸರಿ ಹೋಗಿ ನಮಸ್ಕಾರ ಅಯ್ಯೋ ಪಾಠ ತೊಳಿಬಹುದಿತ್ತು. ಮಂತ್ರಾಕ್ಷರ ನಿನ್ನ ತಲೆ ಮೇಲೆ ಬಿದ್ದರೆ ಈ ಹಿತ್ತಾಳೆ ಅದು ಸರಿ ಆಗ್ತದೆ. ನಾನು ಹೋಗಿ ಎಲ್ಲರೂ ನಮಸ್ಕಾರ ಮಾಡಿದ್ರೆ ಜನ ನನ್ನನ್ನು ನೋಡಿ ಮಂತ್ರಾಕ್ಷರ ಏನು ಮಣಿಗಳನ್ನು ಕೂಡಿಟ್ಟು ಯಾರ್ಯಾರ ವೇಷ ಮಾಡ್ತಾರೆ ಒಂದು ಏನೆಲ್ಲ ಅನಾಚಾರ ಮಾಡ್ತಾರೆ ಹೇಳಲಿಕ್ಕೆ ಹೋದ್ರೆ ಬಹಳ ಉಡಪ್ಪ ಯಾವ ಉದ್ದೇಶ ಹೊತ್ತು ಬರ್ತಾರೆ. ಅಲ್ಲ ಇನ್ನು ಯಾವುದೋ ಮಠವನ್ನು ಮುಳುಗಿಸಿ ಇಲ್ಲಿಂದ ಇಲ್ಲಿ ಬಂದು ಈ ದ್ವಾರಕ್ಕೆ ಮುಳುಗಿಸಿಕೊಂಡು ಬೇಕಿದ್ದರೆ ಮೊದಲೇ ಮುಳುಗಿದ್ದನ್ನೇ ಎತ್ತಿ ಹಿಡಿದವ ನಾವು ಮತ್ತೆ ಮುಳುಗಿ ಸಿಕ್ಕಿ ಬಂದಿದ್ದಾರೆ. ಯಾವುದೋ ವಿಕೃತವಾದಂತಹ ಮನಸ್ಥಿತಿಯಿಂದ ಹೊತ್ತು ಬಂದಿದ್ದಾರೆ ಅನ್ನೋದಕ್ಕೆ ಅನುಮಾನವೇ. ಇಷ್ಟು ಕಾಲದವರೆಗಾಗಿ ಜ್ಞಾನವಿರುವಂತ ಇಲ್ಲಿಗೆ ಬರ್ತಾರೆ ಅಂತ ಯಾವುದೋ ಒಂದು ಮಹತ್ತರವಾದಂತಹ ಉದ್ದೇಶ ಬೇರೆ ಬೇಕು. ಇದನ್ನು ಸೂಕ್ಷ್ಮವಾಗಿ ನೀವು ಆಲೋಚನೆ ಮಾಡಲಿಲ್ಲ. ಅದನ್ನ ಹೊರತುಪಡಿಸಿ ಅವರನ್ನ ಕರೆತಂದು ಹೌದು ಬಿಡಿ ಕರೆತಂದು ಸೇವೆಗೆ ನಮ್ಮ ಆಡ್ಕೊಳ್ಳೋದೆಷ್ಟೋ ಒಂದಿದ್ದು ಅವರೆಲ್ಲ ಇರಿಸಬಹುದಿತ್ತು. ಅದೇನು ನಮ್ಮ ಮುತ್ತಿನ ಹೌದು ಪಾಪ ಮುನಿವರೇಣ್ಯರ ಸೇವೆಗೆ ನೀವು ಇಟ್ಟಲ್ಲ ಇದು ಮರುಳಾಟಿಕೆ ಆಗಿದೆ ಅಂತ ಮರುಳಾಟಿಕೆ ಯಾಕೆ ನಾವು ಒಳದಲ್ಲಿ ಬಿಡ್ಬೇಡ. ನಿನಗೆ ಭಾವದ ಗಂಧ ಇದೆ ಅಲ್ಲ ನಿನಗೆ ಭಕ್ತಿ ಅಂದ್ರೆ ಏನಂತ ಗೊತ್ತಿಲ್ಲ. ಅದು ಗಂಧ ನನಗಿಲ್ಲ ಬಿಂದವನೇ ಭಾವ ಗೊತ್ತಾಯ್ತು ನಿನಗೆ ತಪ್ಪಿದೆ ಗೊತ್ತುಂಟಾ. ಈ ಕೆಲವರು ಇದ್ದಾರೆ ಇನ್ನು ಅನುಯಾಯಿಗಳು ನೀನೇ ದೇವರ ಕಾಲಿಗಳು ನೀ ಇನ್ನೊಬ್ಬರ ಕಾಲಿಗೆ ಬೇಸರ ಮಾಡ್ತೀವಿ. ಹಾಗೆ ನಾನಿಂದ ನೋಡು ನಾವು ದ್ವಾರಕ್ಕೆ ನಿರ್ಮಾಣ ಮಾಡಿರಬಹುದು ನಮ್ಮ ಶ್ರೇಯಸ್ಸನ್ನೇ ಬಯಸಿ ಬಂದಿರಬಾರದು.
ಕೊಡುದಿಲ್ಲ, ಎಲ್ಲ ಕೆಟ್ಟದ್ದೇ ಯೋಚನೆ ಮಾಡ್ತಾರೆ. ಒಂದು ವೇಳೆ ಅದನ್ನೇ ಆಲೋಚನೆ ಮಾಡು. ಹಾ, ಅದನ್ನೇ ಆಲೋಚನೆ ಮಾಡಿದ್ದಾರೆ ಅಂತಾದ್ರೆ ಇಲ್ಲೇ ಸೇವೆ ಮಾಡ್ತೇನೆ, ನಮಗೆ ಸೇವೆ ಮಾಡುವುದಕ್ಕಿಂತ ಜನ ಬೇಕು ಅಂತ ಹೇಳಬಾರ್ದಿತ್ತಲ್ಲ. ಶ್ರೇಯಸ್ಸನ್ನ ಬಯಸುವವರಿಗೆ ಅಂತ ಹೇಳ್ತಾರೆ, ತಂಗಿಯನ್ನು ಇರಿಸುವಂತವ್ರು ಹೇಳ್ತಾನೆ. ಅಯ್ಯೋ, ಹಾಗಿದ್ರೆ ಜೀವನದಲ್ಲಿ ನನ್ನ ಶ್ರೇಯಸ್ ಬಯಸಲೇ ಇಲ್ವ ನೀವು? ನಿನ್ನ ಶ್ರೇಯಸ್ಸು ಬಯಸಿದ್ದೇನು? ನೀನು ಸೇವೆ ಮಾಡುವ ಹೋದಾಗ ನನಗೆ ಗೊತ್ತಿಲ್ವೇನೋ? ಒಂದು 2 ದಿವಸ ಸೇವೆ ಬಿಡ್ಬೇಕಿತ್ತು ಮುನಿಗಳ. ಅದಕ್ಕೆ ನಿನ್ನ ಹೇಳಿಲ್ಲ. ಹಾಗಾಗಿ ಇಳಿಸಿ ಬಂದಿದ್ದೇನೆ, ನೀನು ಸೇವೆ ಮಾಡಿ. ನಾನು ಏನಾದ್ರೂ ಹೇಳಿಲ್ಲ. ಕಂಡು ಸಲ್ಲವೇ ಕಂಡು ಸಲ್ಲವೇ ಅವನು ಕಂಡು ಸಲ್ಲವೇ ಎಷ್ಟೇ ಅಂತ ನಿಮ್ಮ ಮಾತಿನಲ್ಲಿ ಬದಲಾವಣೆ ಇಲ್ಲ ಎನ್ನುವುದು ಅರ್ಥ ಆಗ್ತದೆ. ಸಾಧ್ಯ ಇಲ್ಲ. ಅಣ್ಣ, ಹಾ, ಹೇಗೆ ಕೈಗಿಸಿಕೊಟ್ಟು ಬಂದಿದ್ದೀವಿ. ಹೌದೌದು. ಇನ್ನು ಕೈಗಿಸು ಕೆಲಸ ಇಲ್ಲ. ಹಾ, ಒಂದು ಕೆಲಸ ಮಾಡು. ಹಾ, ಬಂದವರು ಮುನಿವರ ಹೇಳಿದ್ರು ಗಂಡಸು ಅಲ್ವಾ? ಅಲ್ವಾ? ಯಾರೇ ಮೊದಲ ಕೇಳು ಪ್ರಶ್ನೆ ಅದು. ಅಲ್ಲ, ಹಾಗೆ. ಮುನಿವರೆಯನ್ನೇ ಬಂದು ಗಮನಿಸ್ರೆ. ಆಯ್ತಾ? ಹಾ, ಅವರು ಗಂಡಸು ಅಂತ ಆಯ್ತು. ಹಾ, ಅವರ ಸೇವೆಗೆ ಇಟ್ಟಿದ್ದವರ ತಂಗಿ ಹೌದು. ಅಲ್ವಾ? ಹಾ, ಒಂದು ಕೆಲಸ ಮಾಡಿ. ಹಾ, ಬಂದಿರುವಂತ ಅವರಿಗೆ ಹಾ. ನಮ್ಮ ತಂಗಿಯನ್ನ ಕೊಟ್ಟು ಮದುವೆ ಮಾಡಿ ಹಾ. ಅವರಿಗೆ ಗಂಡ ಅಧಿಕ ಬಂದು ಇನ್ನು ಹೇಳಿಕೆ ತಪ್ಪಾಗೋಯ್ತು. ಮುಖ ಮುಖ ಹಾಗೆ. ನಾರಿಯನ್ನು ಕತ್ತೊಯ್ಯುವಾಗ ತೋಳಿ ಕೊಡುವೆ ಏಕೀಗ ಭಾರಿ ಸಂವಾದ ಏಕೀಗ ಭಾರಿ ಸಂವಾದ ಪ್ರಪಂಚದ ಒಂದು ನೀತಿ ತದ್ದು ಪುಂಡ ಪುಂಡ. ಕಂಡದ್ದೆಲ್ಲ ಕಂಡ ಹಾಗೆ ಹೇಳಿದ್ರೆ ಎದ್ದು ಬಂದ್ರೆ ಅದು ಬರ್ತಾನೆ. ಆ, ಹೌದು. ಯಾವ್ದು? ಕಣ್ಣ ಆ, ಆರು ಪುಂಡರೆಂಬ ಬಗೆಯ
ನೀನು ಕುಂಟ ದೊಡ್ಡ ಕುಂಟು ಸಣ್ಣ ಕುಂಟು ಎರಡು ಮುಗಿತೇನೆ ಬಹುಶಃ. ಅಲ್ಲ ಎರಡು ಒಗ್ಸೇರ್ತೇನೆ ಅಂತ ಅನುಮಾನ. ಅಲ್ಲ ಆ ಯಾರು ಕುಂಡರೆಂಬ ಬಗೆ ಹ್ಮ್ ನಾರಿಯನ್ನು ಕದ್ದೊಯ್ಯುವ ಹ್ಮ್ ಬಂದ ಮುನಿಗಳು ಪಾಪ ಬಹಳ ದೊಡ್ಡ ಜನ ಅವರು. ಹಾ ಒಂದು ಮಾಡಲಿಲ್ಲ ಹಾ ನೀವು ಒಂದು ಕೊಡಗಾದ್ರೂ ಕಾಲ ನೀರು ಕುಡಿಬೇಕಿತ್ತು. ಇವತ್ತಲ್ಲ ನಾಳೆ ದಿವಸ ಹಾ ನಮ್ಮೆಲ್ಲವರ ಕಣ್ಣಿಗೆ ಮಣ್ಣೆಣಿಸಿ ಹಾ ನಮ್ಮ ತಂಗಿಯನ್ನ ಕತ್ತೊಯ್ಯುವ ಯಾರು ತೋರಿಸಿಕೊಡ್ತೇವೆ ಯಾರು ಕುಂಡ್ಬೋದು. ಶ್ರೀರಾಮ ಶಿವ ಶಿವ ಶ್ರೀರಾಮ ಶಿವ ಶಿವ ಇಂದ ಕ್ರೂರವಾಕ್ಯವನ್ನು ಕೇಳ ಕ್ರೂರವಾಕ್ಯವನ್ನು ಕೇವಲ ಯತಿಗಳೊಯ್ಯುವುದುಂಟೆ ಜಾರು ನೇತ್ರೆಯ ಆರು ಯತಿಗಳೊಯ್ಯುವುದುಂಟೆ ಜಾರು ನೇತ್ರೆಯ ಏನೆಲ್ಲ ಗ್ರಹಿಸುವುದು ಅಪರಾಧ ಅಂತ ಎತ್ತುಗಳು ತಂಗಿಯನ್ನು ಓಡಿಸಿಕೊಂಡು ಹೋಗ್ತಾರೆ. ನಾವೇ ನೋಡ್ತಾರೋ? ಇದೇ ರೀತಿಯಾಗಿ ಬಿಟ್ಟಿರೋ ಪರಿಸ್ಥಿತಿ ಅಯ್ಯೋ, ಅಯ್ಯೋ ದೇವ್ರೇ. ಏನಾದ್ರೂ ಮನೆಗೆ ಪ್ರಸಂಗ ಬಂದು ಇನ್ನು ಪ್ರಸಂಗ ಕೈ ಮೀರಿ ಹೋಗ್ತದೆ ಅನ್ನೋ ಅವಶ್ಯಕ ಮುಂದಪ್ಪ ಕಚ್ಚೆಗೆ ನಿರಾತಂಕವಾಯಿತೆಂದು ಮುಂದಪ್ಪ ಕಚ್ಚೆಗೆ ನಿರಾತಂಕವಾದೆಂದು ಸಂತೋಷವು ತಾನು ತಾತೆರಳಿದ ಮುಂದಪ್ಪ ಕಚ್ಚಕ್ಕೆ ನಿರಾತಂಕ ಮುಂದಾಗುವಂತ ಎಲ್ಲ ಕಾರ್ಯಗಳಿಗೆ ಮತ್ತೆ ಹೊಳಿತಾರೆ. ಅಣ್ಣ ಕರೆತಂದದ್ದು ಒಳ್ಳೆಯದಾಯ್ತು, ತಂಗಿಯನ್ನು ಅವಳ ಸೇವೆಗೆ ನೇಮಿಸಿದ್ದು ಒಳ್ಳೆಯದಾಯ್ತು. ಏನೇ ಮುಂದೆ ಏನಾಗ್ತದೆ ಈಗ ಪ್ರಸಂಗ ನೋಡಿ ಇಷ್ಟೊತ್ತು ಮೇಲೆ ಇದ್ದದ್ದೆ, ಇನ್ನು ಮುಂದೆ ಆಗ್ತದೆ. ಚಿಂತಿಸುವಂತ ಅಗತ್ಯ ಇಲ್ಲ. ಕಣ್ಣಿನಲ್ಲಿ ಧಾರಾಕಾರವಂತ ಏನನ್ನು ಸುರಿದುತ್ತಾ ಇದ್ದೀಯ. ಬೇಸರ ಪಡುವಂತ ಅಗತ್ಯ ಇಲ್ಲ. ಯಾಕೆ ಇಲ್ಲಿಯವರೆಗೆ ನೀನು ಮಾಡಿರುವಂತ ನನಗೆ ಸೇವೆ, ಆ ಪುಣ್ಯಾಂಶ ಎನ್ನುವುದು ಮತ್ತೆ ಗಾಳಿಯನ್ನು ಆರಾಧಿಸಿದ್ದೀಯ ನೀನು. ಆ ಪುಣ್ಯಾಂಶ ಎನ್ನುವುದು ನಿನ್ನನ್ನು ಕೈ ಬಿಡುವುದಿಲ್ಲ, ಅದು ಅಪ್ರಯೋಜಕ ಆಗುವುದಿಲ್ಲ. ಚಿಂತಿಸುವಂತ ಅಗತ್ಯ ಇಲ್ಲ. ಶರೀರ ತ್ಯಾಗ ಮಾಡುವುದು ಸರಿಯಲ್ಲ. ಕೈ ಮುಚ್ಚಿಕೊಂಡು ಆ ಪ್ರಾಣಿಯನ್ನು ಧ್ಯಾನಿಸು. ನೀನು ಬಯಸಿರುವಂತ ಪಾತ್ರ ಗುಂಡಿಗೆ ಹೇಳಿದ್ರೆ ಸಂಜೆ ಬಂದ ನೀನು ಸ್ಥಳ ನೀನು ನಿನ್ನ ತಲೆ ಹೊಡಿಬೇಕು. ನಾರಿಯನ್ನು ತಮ್ಮ ಪುಂಡೆಯಿಂದ ಬರಿಯ ಈ ಪ್ರಸಂಗ ತಗೊಳ್ಳೇನಿ. ಇಲ್ಲಿ ಗುರು ಮಾಡಿದ್ರೆ ಸಿಕ್ಕಿದ್ದೇವೆ. ಈ ಗುರು ಮತ್ತು ನಾವು ಸಿಕ್ಕಿದ್ದೆ ಎನ್ನುವುದಕ್ಕಿಂತ ನಾವು ಈ ಗುರುವಷ್ಟು ವ್ಯವಸ್ಥೆ ಮಾಡ್ತಾನೆ. ಈ ಮದುವೆ ಯಾರೊಟ್ಟಿಗೆ ಯಾರು? ಅಯ್ಯೋ ಪ್ರಸಂಗಿ ಗುರು ಸೇವೆಗೆ ಕೊಟ್ಟಿದ್ದೇನೆ. ಗೊತ್ತಾಗಲಿಲ್ಲ. ಸರಿ ಮಾತಾಡ್ಕೊಂಡು ನನ್ನ ತಂಗಿ ಅವಳೆ ಹಿಂಗೆ ನಾವು ಮುಖ ನೋಡ್ಬೇಕು. ಮುಖ ತಂಗಿ ಪಶ್ಚಿಮ ಯಾವುದಾದ್ರೂ ಒಂದಲ್ಲ ತಂಗಿ ನಿನ್ನ ಶ್ರೇಯಸ್ಸನ್ನ ಬಯಸಿ ಉತ್ಕರ್ಷೆಯನ್ನು ಆಶಿಸಿ ಇಷ್ಟು ಮಾಡಿದವನ
ಮದುವೆ ಮಾಡಿದ್ರೆ ತೊಂದರೆ ಇಲ್ಲ. ನಿಶ್ಚಯಿಸಿದ್ದೀಗಾಗಲೇ ನಾನು ಸಾಮ್ರಾಜ್ಯೋದಯ ನನಗೆ ಸಿಗ್ತದೆ. ನಿಮ್ಮನ್ನು ಕೇಳಿಲ್ಲ, ಸಾಹಿತ್ಯ ಒಳಗೆ ಗೊತ್ತುಂಟು. ಹಾಗಾಗಿ ಅಂತಹ ಚಕ್ರವರ್ತಿ ಸುಯೋಧನ ಸಕಲ ಸಂಪತ್ತಿದ್ದ ಆದಿತ ಈ ಭಿಕಾರಿ ಆದಿತ ಹೇಳಿ ಅವಳು ಮಾತೆ ಬರೆಯುವುದು. ಪ್ರಪಂಚ ಮಟ್ಟದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸುವಲ್ಲಿ ಮಾಡಿರುವಂತಹ ಸಾಧನೆಗಳು ಏನೆನ್ನುವುದು ವಿಶೇಷವಾಗಿ ನಿನ್ನತ್ರ ಕೇಳಿಲ್ಲ. ನೀ ಪಾಠ ಮಾಡೋದು ಬೇಡ, ಸುಮ್ಮನೆ ಸ್ವಲ್ಪ ಆಟ ನೋಡು. ಅಂತ ಅಂತ ಪ್ರಾರ್ಥನೆ ಅಡ್ಡಿಲ್ಲ. ಫಸ್ಟ್ ನೀನು ಹೇಳ್ತೀನಿ, ನೀನು ಹೇಳ. ಪ್ರಾರಂಭ ಮಾತ್ರ ಕೇಳ್ಕೊಳ್ಳಿ. ಮನೆಗೆ ಏನು ಯಾರು ಏನು ಎನ್ನುವುದನ್ನು ಬಗೆಹರಿಸಿ ನಾನು ನೀವು ನಿಶ್ಚಯಿಸಿದ್ದೀಯಾರನ್ನ ಅಗರಾಜ್ಯಾರ್ಥ ಸಾಮ್ರಾಟ್ ಸುಯೋಧನ ಸುಮ್ಮನೆ ಎಲ್ಲ ಹುಟ್ಟುವಾಗಲೇ ಕಾಡಿನಲ್ಲಿ ಭಿಕಾರಿಗಳು. ಆದ್ರೂ ಏನು ನಾನು ಗೌರವನ ಮದುವೆ ಆಗುದಿಲ್ಲ ಅಂತ ಆತನಿಗೂ ಮದುವೆ ನೀನು ಏನನ್ನು ಆಶಿಸಿ ಇಲ್ಲಿವರೆಗಾಗಿ ಬಂದು ಹಾ ಅದನ್ನು ನಿನ್ನ ಒದಗಿಸುವಲ್ಲಿ ಎಲ್ಲ ರೀತಿಯಾದ ನಾಟಕವನ್ನು ಮಾಡಿದ್ದು ನಿನ್ನ ಆಸೆಯ ಪ್ರಕಾರವಾಗಿ ಪ್ರಾರ್ಥನೆ ನಿನ್ನ ಗಂಡನಾಗಬೇಕೆನ್ನುವಂತಹ ನಿನ್ನ ಮನಸ್ಥಿತಿಗೆ ಅನುಗುಣವಾಗಿ ಅವನಿಗೆ ಕೊಟ್ಟು ಮದುವೆಯನ್ನು ಮಾಡಿಸಿದ. ಏನೇ ಇಲ್ಲಿ ಹಿರಿಯವನಾದಂತ ಅಣ್ಣನೇ ಅವನ ಕೈಗೆ ಒಪ್ಪಿಸಿದ್ದಾನೆ ಅಂತ ಆದ್ರೆ ಸಾಂಕೇತಿಕವಾದಂತ ಮದುವೆ ಆದದ್ದು ಹೌದು. ಇನ್ನು ಎಲ್ಲವರಿಗೂ ಒಪ್ಪುವ ಹಾಗೆ ಮದುವೆ ಆಗಬೇಕು. ಶುಭ ಮುಹೂರ್ತದಲ್ಲಿ ಮದುವೆಯನ್ನು ಮಾಡಿಸುವುದು ಜೊತೆಗೆ ಅಣ್ಣ ಸಿಟ್ಟು ಮಾಡಿಕೊಂಡು ಹೋದ ಶೀಘ್ರ ಗೋಪಿಯ ಬಿಟ್ಟರೆ ದೀರ್ಘ ದ್ವೇಷ ಇಂತಹ ನಾಳೆ ಸರಿಯಾಗ್ತಾನೆ ಬಂದು ಕ್ಷಮೆ ಕೇಳ್ತಾರೆ. ಬಿಡು ತುಂಬುರಗೈದ ಆಶೀರ್ವಾದವನ್ನು ನಾವು ಕಾಯೋಣ. ಪ್ರಪಂಚದ ನಿಯಮವೇ ಹಾಗಲ್ಲ. ಋಣವನ್ನು ಮುಂದಾಡುತ್ತೇವೆ ಪಶುಪತಿಸುತ್ತಾಲೆ ಎನ್ನುವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಎನ್ನುವುದು ಮೊದಲೇ ನಿಶ್ಚಯವಾಗಿರುತ್ತದೆ. ಎಲ್ಲವೂ ನಮ್ಮ ತೀರ್ಮಾನ ಎನ್ನುವುದು ಅಲ್ಲ, ಅಣ್ಣನ ತೀರ್ಮಾನವೇ ಗುಣಮೇಲ. ನಿಮ್ಮ ಆಸೆಯ ಪ್ರಕಾರವಾಗಿ ಸುಭದ್ರ ಕಲ್ಯಾಣ ಎನ್ನುವುದು ಯಶಸ್ಸಾಗಿ ಬರುತ್ತಾ ಹೋಗಿ ಎಲ್ಲರ ಹಠದಲ್ಲಿ ಕಾಯ್ತಾ ಇದ್ದಾರೆ. ಆಶೀರ್ವಾದದೊಂದಿಗೆ ಮದುವೆ ಹಾಯ್, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.